ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಕೆಎಸ್ಆರ್ಟಿಸಿ ಬಸ್ಸು ಪಲ್ಟಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಿಣಾಮ 14 ಜನ ಪ್ರಯಾಣಿಕರಿಗೆ ಗಾಯವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಹಳ್ಳಕ್ಕೆ ಉರುಳಿ ಬಿದ್ದ ಕೆಎಸ್ಆರ್ಟಿಸಿ ಬಸ್ ರಸ್ತೆ ತಿರುವಿನಲ್ಲಿ ಟಿಪ್ಪರ್ಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸುವುದಕ್ಕೋಗಿ ಅವಘಡ. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆ ನಾರಾಯಣಪುರದಲ್ಲಿ ಘಟನೆ. 15 ಜನ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಓರ್ವನ ಸ್ಥಿತಿ ಕ್ರಿಟಿಕಲ್. ಮುದ್ದೇನಹಳ್ಳಿ ಆಸ್ಪತ್ರೆಗೆ ಗಾಯಾಳುಗಳನ್ನು ಶಿಫ್ಟ್ ಮಾಡಲಾಗಿದೆ. ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಾದಂತಹ ಆಕ್ಸಿಡೆಂಟ್ ಇದು. ಕೆಎಸ್ಆರ್ಟಿಸಿ ಬಸ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬುಡ ಮೇಲಾಗಿ ಬಿದ್ದಿದೆ. 15 ಜನ ಪ್ರಯಾಣಿಕರಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟೂ ಜನರಿಗೂ ಕೂಡ ಗಾಯವಾಗಿರುವಂಥದ್ದು. ಅತಿ ವೇಗದಲ್ಲಿತ್ತಂತೆ ಬಸ್ಸು. ಎದುರುಗಡೆಯಿಂದ ಒಂದು ವಾಹನ ಬಂದಿದೆ, ಟಿಪ್ಪರು. ಅದಕ್ಕೆ ಡಿಕ್ಕಿ ಹೊಡೆದು ಬಿಡುತ್ತೆ ಅಂಥೇಳಿ ಈ ಕರ್ವಿಂಗ್ನಲ್ಲಿ ಗಾಡಿಯನ್ನು ಕೆಳಗಿಳಿಸಿರುವಂಥದ್ದು. ಹಳ್ಳಕ್ಕೆ ಗಾಡಿ ಇಳಿದಿದೆ, ಪಲ್ಟಿ ಹೊಡೆದಿದೆ. ಅದರ ಪರಿಣಾಮ ಒಳಗಿದ್ದಂತಹ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಅಂದರೆ ಇತ್ತೇಳಿ ಕ್ರಷರ್ ಹತ್ರ ಬರಬೇಕಾದ್ರೆ ಡ್ರೈವರ್ ಓವರ್ ಸ್ಪೀಡ್ ಮಾಡವನೆ. ಇತ್ತ ಆಪೋಸಿಟ್ ಲಾರಿ ಬಂದೈತೆ. ಆ ಕಂಟ್ರೋಲ್ ಮಾಡೋಕ್ಕಾಗ್ದಿರ ಹೋಗಿ ಹಳಗೆ ಬಿದ್ದೈತೆ. ಸುಮಾರು ಒಂದು 10-15 ಜನಕ್ಕೆ ಏಟಾಗೈತೆ, ಜಾಸ್ತಿ ಏಟಾಗೈತೆ. ಏನು ಉಲ್ಟಾ ಆಗೈತೆ, ಇನ್ನೇನು ಆಗೈತೆ. ಕಾಲುವೆಗೆ ಮರಕ್ಕೆ ತಿರುಗಿ ಕಾಲುವೆಗೆ ಬಿದ್ದೋಗೈತೆ. ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಮಾರ್ಗದ ಕಣಿವೆ ನಾರಾಯಣಪುರ ಅಂತೇಳಿ ಇವತ್ತು VTU ಕಾಲೇಜ್ ಇದೆ. ಕಾಲೇಜ್ ಮುಂಭಾಗ ಇವತ್ತು KSRTC ಬಸ್ ಒಂದು ಪಲ್ಟಿ ಆಗಿದೆ. ಇವತ್ತು 26ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ತುಂಬಿಕೊಂಡು ಸಾಗ್ತಾ ಇದ್ದಂಥ ಈ ಒಂದು ಬಸ್ ಏನಿದೆ, ಇವತ್ತು ಚಾಲಕನ ನಿಯಂತ್ರಣವನ್ನು ತಪ್ಪಿ ಈ ರೀತಿ ಪಲ್ಟಿ ಆಗಿರುವಂಥದ್ದು. ಅಂದರೆ ಎದುರುಗಡೆ ಈ ಒಂದು ರಸ್ತೆಯಲ್ಲಿ ಜಲ್ಲಿ ಕ್ರಷರ್ಗಳು ಕ್ವಾರಿ ಇರುವಂಥದ್ದು. ಹಾಗಾಗಿ ಯಥೇಚ್ಛವಾಗಿ ಟಿಪ್ಪರ್ಗಳ ಸಂಚಾರ ಆಗುತ್ತೆ. ಹಾಗಾಗಿ ಇವತ್ತು ಟಿಪ್ಪರ್ಗಳ ಅಡ್ಡ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಚಾಲಕ ನಿಯಂತ್ರಣವನ್ನು ಕಳೆದುಕೊಂಡಿದ್ದೇನೆ. ಹಾಗಾಗಿ ಟಿಪ್ಪರ್ನ ಒಂದು ಬದಿಗೆ ಈ ಒಂದು ಬಸ್ ಟಚ್ ಆಗಿದೆ. ಹಾಗಾಗಿ ಟಚ್ ಆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಚಾಲಕನ ನಿಯಂತ್ರಣವನ್ನು ಕಳೆದುಕೊಂಡು ಇವತ್ತು ರಸ್ತೆ ಬದಿಯಲ್ಲಿರುವಂಥ ಒಂದು ದೊಡ್ಡದಾದ ಹಳ್ಳ, ಇದು ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂಥ ರಸ್ತೆ. ಆ ರಸ್ತೆ ಬದಿಯಲ್ಲಿದ್ದಂತಹ ಹಳ್ಳದ ಒಳಗೆ ಬಿದ್ದಿರುವಂಥದ್ದು. ತಲೆ ಕೆಳಗಾಗಿ ಬಸ್ ಬಿದ್ದಿರುವಂತಹ ರೀತಿಯಲ್ಲಿ ತಾವು ನೋಡ್ತಾ ಇದ್ರೆ, ಒಳಭಾಗದಲ್ಲಿ ಎಲ್ಲವೂ ಕೂಡ ಪ್ರಯಾಣಿಕರೇನಿದ್ರು ಅವರೆಲ್ಲರೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಸ್ನ ಒಳಭಾಗಕ್ಕೆ ಬಿದ್ದಿದ್ರು. ಅದೃಷ್ಟವಶಾತ್ 26 ಮಂದಿ ಪ್ರಯಾಣಿಕರಲ್ಲಿ 3-4 ಜನಕ್ಕೆ ಒಂದಷ್ಟು ಗಂಭೀರತರನಾದ ಗಾಯಗಳಾಗಿದೆ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಇವತ್ತು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಕೂಡಲೇ ಸ್ಥಳೀಯರು ಸೇರಿದಂತೆ ಬಸ್ನಲ್ಲಿದ್ದಂಥ ಕೆಲವರು ಅವರೆಲ್ಲರೂ ಕೂಡ ಹಿಂಬದಿಯ ಗಾಜೇನಿತ್ತು ಅದನ್ನು ಒಡೆದುಕೊಂಡು ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಪಘಾತದ ರಭಸ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಅಲ್ಲಿ ಟೈರ್ನ ಒಂದು ಸಾಕ್ಷಿಯಾಗಿ ಕಾಣ್ತಾ ಇದೆ. ಆ ಟೈರ್ ಏನಿದೆ, ಬ್ರೇಕ್ ಹಾಕದಂಥ ಸಂದರ್ಭದಲ್ಲಿ ಯಾವ ರೀತಿ ಸವೆದಿದೆ ಅನ್ನೋದಕ್ಕೆ ತಾವು ನೋಡ್ತಾ ಇದ್ರ. ಆ ಸವೆತ ಏನಿದೆ ಅಂದರೆ ಬಸ್ಸು ಮತ್ತು ಟಿಪ್ಪರ್ ನಡುವೆ ಟಚ್ ಆದ ಬ್ರೇಕ್ ಹೊಡೆದ ಸಂದರ್ಭದಲ್ಲಿ ಆಗಿರುವಂಥದ್ದು. ಈ ರೀತಿ ಬಸ್ಸು ಸಂಪೂರ್ಣವಾಗಿ ಒಂದು ರೀತಿ ತಲೆ ಕೆಳಗಾಗಿ ಬಿದ್ದಿರುವಂಥದ್ದು, ಹಳ್ಳದ ಮಧ್ಯದಲ್ಲಿರುವಂಥದ್ದು. ಹಾಗಾಗಿ ಬಸ್ ಒಂದು ರೀತಿ ಉಲ್ಟಾ ಬಿದ್ದಿದೆ. ಹಾಗಾಗಿ ಬಸ್ನ ಮುಂಭಾಗವನ್ನು, ಇಂಜಿನ್ ಭಾಗವನ್ನು ಕೂಡ ನೋಡ್ತಾ ಇದ್ರಿ ತಾವು. ಮುಂಭಾಗ ಸಂಪೂರ್ಣ ಜಖಮ್ ಆಗಿದೆ.